ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. ಕರಳು ಹಿಂಡುತ್ತಿದೆ ಕ್ಯಾನ್ಸರ್ ಪೀಡಿತ ಹೆಣ್ಣು ಮಗಳ ಕಣ್ಣೀರಿನ ಕತೆ. ಅಧಿಕಾರಿಗಳ ನಿರ್ಲಕ್ಷ್ಯವೋ ಬೇಜವಾಬ್ದಾರಿಯೋ ಸರ್ವರ್ ಸಮಸ್ಯೆಯೋ? ಆಧಾರ್ ಕಾರ್ಡ್ ತಿದ್ದುಪಡಿ ಆಗದೆ ಫ್ರೀ ಚಿಕಿತ್ಸೆ ಇದ್ರೂ ಸಿಗ್ತಾ ಇಲ್ಲ ಟ್ರೀಟ್ಮೆಂಟ್. ಎಸ್, ಇವತ್ತು ನಾವು ಯಾವುದೋ ರಾಜಕಾರಣಿಯ ಕಥೆಯೋ, ಅಧಿಕಾರಿಯ ಸಾಧನೆಯೋ ಅಥವಾ ಕೊಲೆಯೋ ಸುಲಿಗೆಯೋ ಕಥೆಯನ್ನ ಹೇಳ್ತಾ ಇಲ್ಲ. ಈ ಸುದ್ದಿ ನೋಡಿದ್ರೆ ಒಂದು ಕ್ಷಣ ನಿಮ್ಮ ಕಣ್ಣಂಚಲ್ಲಿ ನೀರು ಜಾರದೆ ಇರಲಾರ್ದು. ಸುಂದರವಾಗಿದ್ದ ಬಾಲಕಿಯ ಬಾಳಲ್ಲಿ ವಿಧಿಯ ಅಟ್ಟಹಾಸಕ್ಕೆ ಇಂದು ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದು ಹಾಸಿಗೆ ಹಿಡಿದಿದ್ದಾಳೆ. ಆಕೆ ಇನ್ನೇನು ಕೆಲ ತಿಂಗಳು ಅಥವಾ ಕೆಲವು ವರ್ಷಗಳಲ್ಲಿ ಎಲ್ಲರನ್ನ ಬಿಟ್ಟು ಕಣ್ಮರೆಯಾಗಬಹುದು. ಆದರೆ ಇನ್ನು ಸ್ವಲ್ಪ ದಿನ ಆದ್ರೂ ನಮ್ಮ ಮಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಿರೋ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಸಿಗುವ ಉಚಿತ ಚಿಕಿತ್ಸೆಗಾಗಿ ಕೇವಲ ಒಂದೇ ಒಂದು ಚಿಕ್ಕ ಕೆಲಸಕ್ಕಾಗಿ ಅಲಿದಾಡ್ತಿದ್ದಾರೆ. ಅಷ್ಟಕ್ಕೂ ಹೆತ್ತವರು ಅಲಿದಾಡ್ತಾ ಇರೋದಾದ್ರೂ ಯಾಕೆ? ಆ ಒಂದು ಚಿಕ್ಕ ಕೆಲಸ ಆದ್ರೂ ಏನು ಅಂತೀರಾ? ಕಂಪ್ಲೀಟ್ ಆಗಿ ಈ ಸ್ಟೋರಿಯನ್ನ ನೋಡಿ. ಹೀಗೆ ಸುಂದರವಾಗಿರೋ ಕಂದಮ್ಮನ ಹೆಸರು ಯೋಗಿತಾ ಅಂತ. ಜಸ್ಟ್ 10 ವರ್ಷ ವಯಸ್ಸಷ್ಟೆ. ಇಷ್ಟು ಸುಂದರವಾಗಿದ್ದ ಬಾಲಕಿಯ ಈಗಿನ ಸ್ಥಿತಿ ಇದಾಗಿದೆ. ಅಷ್ಟಕ್ಕೂ ಈ ಪುಟ್ಟ ಕಂದಮ್ಮ ಹೀಗೆ ಆಗಲು ಕಾರಣ ಮಾರಣಾಂತಿಕ ಕ್ಯಾನ್ಸರ್. ಗುಬ್ಬಿ ಪಟ್ಟಣದ ಕೂಗಳತೆ ದೂರದಲ್ಲಿರುವ ಜಿ ಅರಿವೇಸಂದ್ರ ಗ್ರಾಮದ ಮಂಜುನಾಥ್ ಮತ್ತು ನೇತ್ರಾವತಿ ಎಂಬ ದಂಪತಿಯ ಮಗಳು ಯೋಗಿತಾ. ಬಾಲಕಿಗೆ ಕಳೆದ 6 ತಿಂಗಳಿನಿಂದ ಕ್ಯಾನ್ಸರ್ ಎಂಬ ಮಾರಕ ರೋಗ ಬೆನ್ನು ಬಿಡದೆ ಕಾಡ್ತಾ ಇದ್ದು ಹಲವಾರು ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಬಡ ಕುಟುಂಬ ಅಲೆದಾಡ್ತಾ ಇದೆ. ಇನ್ನು ಕ್ಯಾನ್ಸರ್ ರೋಗಕ್ಕೆ ಸರ್ಕಾರದಿಂದ ಉಚಿತ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆದರೆ ಈ ಬಾಲಕಿಗೆ ಮಾತ್ರ ಉಚಿತ ಚಿಕಿತ್ಸೆಯೇ ಸಿಗ್ತಾ ಇಲ್ಲ. ಕಾರಣ ಕೇವಲ ಒಂದು ತಿದ್ದುಪಡಿ. ಹೌದು, ಬಾಲಕಿಯ ಆಧಾರ್ ಕಾರ್ಡ್ನಲ್ಲಿ ಇಂಗ್ಲಿಷ್ನಲ್ಲಿ ಯೋಗಿತಾ ಅಂತ ಇದ್ದು ಆ ಹೆಸರು ಬದಲಾವಣೆ ಕನ್ನಡದಲ್ಲಿರದ ಕಾರಣ ರೇಷನ್ ಕಾರ್ಡ್ಗೆ ಸೇರಿಸಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಬಾಲಕಿಗೆ ಉಚಿತ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ಹೆತ್ತವರು ಇರೋ ಜಮೀನನ್ನ ಮಾರಾಟ ಮಾಡಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇನ್ನು ಮಗುವಿಗೆ 1 ವರ್ಷ ಇದ್ದಾಗಿನಿಂದಲೂ 10 ವರ್ಷದವರೆಗೂ 10 ಬಾರಿ ಆಧಾರ್ ಕಾರ್ಡ್ ಅನ್ನ ಹಲವು ಬಾರಿ ತಿದ್ದುಪಡಿ ಮಾಡಿದ್ರೂ ಮಗುವಿಗೆ ಆಧಾರ್ ಕಾರ್ಡ್ ಸರಿಯಾಗದ ಕಾರಣ ಕ್ಯಾನ್ಸರ್ ಪೀಡಿತ ಮಗುವಿಗೆ ಸರ್ಕಾರದ ಉಚಿತ ಸೌಲಭ್ಯಗಳು ಸಿಗದೆ ವಂಚಿತಳಾಗಿ ಚಿಕಿತ್ಸೆ ಪಡೆಯಲು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಆಧಾರ್ ಕಾರ್ಡು ಸರಿ ಹೋದ್ರೆ ನನ್ನ ಮಗಳು ಇನ್ನೂ ದಿನ ನಮ್ಮ ಕೈ ಜೊತೆಲಿ ಇರ್ತಾಳೆ. ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇದೆ, ನಾವು ದುಡ್ಡು ಕಟ್ಟಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಆಗ್ತಿಲ್ಲ. ಯಾಕೆಂದರೆ ಇದು ಹೈಯರ್ ಟ್ರೀಟ್ಮೆಂಟ್ ಎಲ್ಲ ಜಾಸ್ತಿ ಇರೋದು. ಹಂಗಾಗಿ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಆಧಾರ್ ಕಾರ್ಡ್ ನಮ್ಮ ಮಗಳದು ನನ್ನ ಜೊತೆಲಿರಬೇಕು ಅನ್ನೋ ಆಸೆಯಿಂದ ಆಧಾರ್ ಕಾರ್ಡ್ ಸರಿ ಮಾಡಿಕೊಟ್ರೆ ಇನ್ನೂ ಒಂದು ಸ್ವಲ್ಪ ದಿವಸ ನಮ್ಮ ಜೊತೆಲಿ ನನ್ನ ಮಗಳದ್ದು ನಮ್ಮ ಜೊತೆಲಿ ಇರ್ತಾವೆ. ಹಾಗಾಗಿ ಮುಂದೆ ಯಾರಿಗೂ ಈ ಥರ ಪ್ರಾಬ್ಲಮ್ ಆಗ್ದಂಗೆ ನಮ್ಮ ಮಗಳೇ ಅಂತಲ್ಲ, ಬೇರೆ ಯಾರಿಗೇ ಆಗಲಿ ಇಂಥ ಸಣ್ಣ ಪುಟ್ಟ ಮಕ್ಳುಗಳು ಈ ಥರ ಆಗ್ಬಿಟ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತವೆ. ಹಂಗಾಗಿ ಏನೇ ಕಂಡೀಷನ್ ಇದ್ದರೂ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟಾಗಿ ಸಾಲ್ವ್ ಮಾಡಿಕೊಡೋ ಅಂಥ ವ್ಯವಸ್ಥೆ ಸರ್ಕಾರದಲ್ಲಿ ಮಾಡಿಕೊಡು. ಮಗಿನಿಂದಲೂ ತಗೋಸ್ತಾ ಇದ್ವಿ ಸರ್. ಆಧಾರ್ ಕಾರ್ಡ್ ರಿಜೆಕ್ಟ್ ಆಗ್ತಾ ಇತ್ತಲ್ಲ ಅದರಲ್ಲಿ. ಯಾವ ಥರ ಇದ್ದಾಳೆ ಈಗ ಸರ್ ಒಂದು ಸ್ವಲ್ಪ ಪರವಾಗಿಲ್ಲ, ನಾರ್ಮಲ್ ಆಗಿದ್ದಾಳೆ. ಓಡಾಡಿಸ್ಬೇಕು. ಈಗಲೂ ಇನ್ನೂ ಟ್ರೀಟ್ಮೆಂಟ್ ಇನ್ನೂ ಸುಮಾರು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸದ್ಯಕ್ಕೆ ಏನು ಅರ್ಜೆಂಟ್ಗೆ ಏನು ಹುಷಾರಾಗಲ್ಲ ಅಂತ ಆದರೂ ನಾವು ದುಡ್ಡು ಕಟ್ಟಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಆಧಾರ್ ಕಾರ್ಡ್ ಇಲ್ದಲೆ ಪ್ರಾಬ್ಲಮ್. ಆಧಾರ್ ಕಾರ್ಡ್ ಸರಿ ಹೋಗಿದ್ರೆ ರೇಷನ್ ಕಾರ್ಡ್ ಸರಿ ಹೋಗೋದು. ರೇಷನ್ ಕಾರ್ಡ್ ಇಲ್ದಲೆ ಅಲ್ಲಿ ಒಳಗಡೆ ಅಕ್ಸೆಪ್ಟ್ ಮಾಡಲ್ಲ. ಏನಿದ್ರು ರೇಷನ್ ಕಾರ್ಡ್ ತಮ್ಮನ್ನಿ ಅಂತಾರೆ. ರೇಷನ್ ಕಾರ್ಡ್ ಇಲ್ಲ ಅಂದರೆ ದುಡ್ಡು ಕಟ್ಟಿ ಅಂತಾರೆ. ಈಗ 10ರಿಂದ 12 ಲಕ್ಷ 13 ಲಕ್ಷ ದುಡ್ಡೇ ಕೊಟ್ಟು ರೆಡಿ ಮಾಡಿಸ್ತಾರೆ. ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ಯಾರಿಗೇ ಆಗಲಿ ಆಧಾರ್ ಕಾರ್ಡ್ ಸರಿ 1 ಸಲ 2 ಸಲ ರಿಜೆಕ್ಟ್ ಆದರೆ ಏನೋ ಪರವಾಗಿಲ್ಲ, 10-15 ಸಲ ರಿಜೆಕ್ಟ್ ಆದರೆ ನಮ್ಮಂಥವ್ರು ಬಡವ್ರ ಕತೆ ಏನಾಗಬೇಕು? ರೇಷನ್ಗೆ ಹೋದ್ರು ಕೇಳ್ತಾರೆ. ಹ್ಞೂ ಸರ್, ಈಗ ಇನ್ನು ಮುಂದಕ್ಕೆ ಟ್ರೀಟ್ಮೆಂಟ್ಗೆ
ಸಾಲ ಜಾಸ್ತಿ ಆಗಿದೆ, ಜಮೀನೆಲ್ಲ ಮಾರಕ್ಕೆ ಸೇಲ್ಗೆಲ್ಲ ಇಟ್ಬಿಟ್ಟಿದ್ದೀನಿ. ಆ ಪರಿಸ್ಥಿತಿಲಿ ಇದ್ದೀವಿ ನಾವು. ಸರ್ ಏನಾದರೂ ಮಾಡಿ ಆಧಾರ್ ಕಾರ್ಡ್ ಹೋಗ್ರೆ ಮಾಡಿಕೊಡ್ರಿ ಸರ್, ದಯವಿಟ್ಟು ಮಾಡಿಕೊಡಿ. ಏನು ಇವರು ಒಬ್ಳು ಪ್ರಾಬ್ಲಮಿಂದ ಅಕ್ಕಿನೇ ತಗೊಂಡು ನಿಂತಾ ಇಲ್ಲ ನಾವು, ಇವ್ರು ಒಬ್ಬರ ಹೆಸ್ರಲ್ಲಿ ಮಾತ್ರ ಅಕ್ಕಿ ತಗೊಂಡು. ಇದೆಲ್ಲ ನಾವಾಗಲಿ ಟ್ರೀಟ್ಮೆಂಟ್, ನಮಗೆ ಮೇನ್ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಆಗಿದೆ. ಇನ್ನು ಬಾಲಕಿಯ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಪೋಷಕರು ಕಚೇರಿಗೆ ಅಲಿದು ಸಾಕಾಗಿದ್ದಾರೆ. ಹಲವು ಮಂದಿ ಅಧಿಕಾರಿಗಳಿಗೆ ಅರ್ಜಿಯನ್ನ ಹಾಕಿದ್ದಾರೆ. ಆದರೂ ಕೂಡ ಈವರೆಗೂ ಕೇವಲ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಸಾಧ್ಯವಾಗ್ತಾ ಇಲ್ಲ. ತಾಂತ್ರಿಕವಾಗಿ ಮುಂದುವರೆದಿರುವ ನಾವು ಕೇವಲ ಒಂದು ಆಧಾರ್ ತಿದ್ದುಪಡಿ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಏನರ್ಥ? ಅದೆಷ್ಟೋ ಮಂದಿ ಅನುಕೂಲಸ್ಥರು ಆಗಿದ್ರೂ ಕೂಡ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಸರ್ಕಾರದ ಎಲ್ಲ ಸೇವೆಗಳನ್ನ ಪಡೆದಿದ್ದಾರೆ. ಆದ್ರೆ ಈ ಒಂದು ಬಾಲಕಿ ಅದು ಪರಿಶಿಷ್ಟ ಜಾತಿಯ ಮಗು ಕೂಡ ಹೌದು. ಎಲ್ಲ ದಾಖಲೆಗಳಿದ್ರೂ ಕೂಡ ಒಂದು ಆಧಾರ್ ತಿದ್ದುಪಡಿ ಮಾಡಲಾಗಿಲ್ಲ ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಇಲಾಖೆಯ ವೈಫಲ್ಯವೋ ಆ ದೇವರಿವಲ್ಲ. ಸರ್ಕಾರ ಇಡೀ ರಾಜ್ಯದ ಜನತೆಗೆ ಹಲವು ಭಾಗ್ಯಗಳನ್ನ ನೀಡಿದ್ದು, ಆದರೆ ಇಲ್ಲೊಂದು ಕುಟುಂಬ ಆಧಾರ್ ಕಾರ್ಡ್ಗಾಗಿ ಪರಿತಪಿಸ್ತಾ ಇದ್ದು ಇವರ ನೆರವಿಗೆ ಬಾರದೇ ಇರುವುದು ಮಾತ್ರ ದುರಂತ. ಕೂಡಲೇ ಸರ್ಕಾರ ಎಚ್ಚೆತ್ತು ತಾಂತ್ರಿಕ ಸಮಸ್ಯೆ ಎದುರಿಸ್ತಾ ಇರುವ ಕುಟುಂಬಕ್ಕೆ ನೆರವಾಗಿ ಕ್ಯಾನ್ಸರ್ ಪೀಡಿತ ಕುಟುಂಬದ 10 ವರ್ಷದ ಮಗಳ ಚಿಕಿತ್ಸೆಗೆ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ ಎಂಬುದು ಪ್ರಜಾಶಕ್ತಿ ಟಿವಿಯ ಆಶಯವಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.